ಇಲ್ಲಿ ಮೇಲೆ ಕಾಣಿಸ್ತಾ ಇರೋದು ಬಂದ್ಬಿಟ್ಟು HSG. ಇಲ್ಲಿ ನಮಗೆ ಯೂಟ್ರೈನ್ ಕಾಂಟೂರ್ ಎಲ್ಲ ಚೆನ್ನಾಗಿದೆ. ರೈಟ್ ಟ್ಯೂಬ್ ಇಲ್ಲ, ಅಂದರೆ ಬ್ಲಾಕ್ ಆಗಿದೆ. ಕೆಲವೊಂದು ಟೈಮ್ ಸೆಲ್ಫಿಂಗೆಕ್ಟಮಿ ಆಗಿದ್ರೂ ಇದೇ ಥರನೇ ಕಾಣಿಸೋದು, ಅಂದರೆ ಟ್ಯೂಬ್ ತೆಗೆದಿದ್ದರೆ, ಇಫ್ ಇನ್ ಕೇಸ್ ಏನಾದರೂ ಪಾಸ್ಟ್ ಹಿಸ್ಟ್ರಿ ಆಫ್ ಏನಾದರೂ ಎಕ್ಟೋಪಿಕ್ಸ್ ಇದ್ದಿದ್ದರೆ. ಆ್ಯಂಡ್ ಲೆಫ್ಟ್ ಟ್ಯೂಬಲ್ಲಿ ಮಾತ್ರ ಸ್ಪಿಲ್ ಇದೆ, ಫ್ರೀ ಪ್ಯಾಸೇಜ್ ಆಫ್ ಡೈ ಇತ್ತು. ಆ್ಯಂಡ್ ಲೆಫ್ಟ್ ಟ್ಯೂಬ್ ವಾಸ್ ಓಕೆ. ಸೊ ಈ ಥರ ಒಂದು ಸಿಚುವೇಶನ್ ಬರುವಾಗ ಒಂದು ಟ್ಯೂಬ್ ಇಲ್ಲ, ಒಂದು ಟ್ಯೂಬ್ ಮಾತ್ರ ಇದೆ ಅಂದರೆ ನ್ಯಾಚುರಲ್ ಕನ್ಸೆಪ್ಷನ್ಗೆ ಟ್ರೈ ಮಾಡ್ಬೋದಾ ಇಲ್ವಾ ಅಂತ ಒಂದು ಡೌಟ್ ಇರುತ್ತೆ. ಖಂಡಿತ ನೀವು ನ್ಯಾಚುರಲ್ ಕನ್ಸೆಪ್ಷನಲ್ಲಿ ಕನ್ಸೀವ್ ಆಗಲಿಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ. ಆ್ಯಂಡ್ ಒಂದೊಂದು ಟೈಮು ರೈಟ್ ಸೈಡಲ್ಲಿ ಓವ್ಯುಲೇಟ್ ಆದರೆ ಆ ಸೈಕಲ್ ಕ್ಯಾನ್ಸಲ್ ಮಾಡಲಿಕ್ಕೆ ಹೇಳ್ತಾರೆ. ಬಟ್ ದ ಥಿಂಗ್ ಇಸ್ ಲೈಕ್ ಈವನ್ ಇನ್ ದಟ್ ಸೈಕಲ್ ಯು ಟ್ರೈ ಫಾರ್ ದ ಪ್ರೆಗ್ನೆನ್ಸಿ. ಕೆಲವೊಂದು ಟೈಮು ಅಂಡಾಣು ಟ್ಯೂಬ್ ಇಲ್ಲ ಅಂದ್ರೇನು ಆ ಕಡೆಯಿಂದ ಏನಾದರೂ ರಿಲೀಸ್ ಆದರೆ there is something called transperitoneal migration of the oocyte, where the other side tube will just attract the oocyte towards itself. Chemotaxis anta heltivi. There is some chemical changes inside the abdomen, where even the oocyte can enter into the other tube and enter into the uterine cavity, causing the pregnancy. Ivella agide. There is a practical experience through all these things, where 12 years back there was one lady who had undergone 3 IVFs ಆಗಿತ್ತು. 4th ಟ್ರಾನ್ಸ್ಫರ್ ಆಗಿತ್ತು, ಅದು ಫೇಲ್ ಆಗಿತ್ತು. ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ 5th ಟ್ರಾನ್ಸ್ಫರಲ್ಲಿ ಸ್ವಲ್ಪ ಬ್ರೇಕ್ ಕೊಡೋಣ ಅಂತ ಹೇಳಿಬಿಟ್ಟು ವಿ ಹ್ಯಾಡ್ ಡನ್ ಓನ್ಲಿ ನ್ಯಾಚುರಲ್ ಓವ್ಯುಲೇಷನ್ ಇಂಡಕ್ಷನ್ ಥರ ಒಂದು ಇದು ಕೊಟ್ಟು ವಿ ಹ್ಯಾಡ್ ಟೋಲ್ಡ್ ದೆಮ್ ಟು ಕಮ್ ಫಾರ್ ದ ಸ್ಕ್ಯಾನಿಂಗ್ಸ್. ಅದರಲ್ಲಿ ರೈಟ್ ಸೈಡ್ ಟ್ಯೂಬ್ ಇರಲಿಲ್ಲ, ಬಟ್ ರೈಟ್ ಸೈಡಲ್ಲೇ ಓವ್ಯುಲೇಟ್ ಆಗಿತ್ತು. ಮನೆಯಲ್ಲೇ ಟ್ರೈ ಮಾಡಲಿಕ್ಕೆ ಹೇಳಿದ್ವಿ, ಬಟ್ ಹೋಪ್ಸ್ ಏನು ಅಷ್ಟೊಂದು ಇಟ್ಕೊಂಬೇಡಿ, ಬಟ್ ಟ್ರೈ ಮಾಡಿ ಅಂತ ಹೇಳಿದ್ವಿ. ಬಟ್ ಲಕಿಲಿ ಶಿ ಗಾಟ್ ಕನ್ಸೀವ್ಡ್ ಅಟ್ ದ ಏಜ್ ಆಫ್ 34 years, you know. So these are all things which is possible, where God's grace is very much necessary, and rest of the things we have to try. That's it. The ultimate information or the message is, even if there is one tube, natural conception is possible, and stress plays a huge role in pregnancy. So you just have to keep the stress out. Thank you.